ಹಾಸನ ಜಿಲ್ಲೆಯ ಪ್ರತಿಷ್ಠಿತ ಸರ್ಕಾರಿ ಬೋಧಕ ಆಸ್ಪತ್ರೆಯಾದ ಹಿಮ್ಸ್ ಮತ್ತೊಂದು ವಿವಾದಕ ಕೇಂದ್ರ ಬಿಂದು ಆಗೋಗ್ಬಿಟ್ಟಿದೆ. ಆಸ್ಪತ್ರೆಯ ನರ್ಸ್ಗಳ ನಡುವಿನ ಆಂತರಿಕ ಕಲಹ ಹಾಗೂ ಕರ್ತವ್ಯ ನಿರ್ಲಕ್ಷ್ಯದಿಂದ ತನ್ನ ಅಣ್ಣ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಮಹಿಳೆಯೊಬ್ಬರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅನಾರೋಗ್ಯದ ಕಾರಣದಿಂದ ಮಹಿಳೆಯ ತನ್ನ ಅಣ್ಣನನ್ನ ಕಳ್ಕೊಂಡಿರ್ತಕ್ಕಂತ ವಿಚಾರ ಇದು. ಚಿಕಿತ್ಸೆಗಾಗಿ ಹಿಮ್ಸ್ಗೆ ದಾಖಲಿಸಿದ್ರಂತೆ. ತುರ್ತು ಚಿಕಿತ್ಸೆ ಅಗತ್ಯವಿದ್ರು ಕೂಡ ಅಲ್ಲಿ ಕರ್ತವ್ಯದಲ್ಲಿದ್ದ ನರ್ಸ್ಗಳು ರೋಗಿಯ ಕಡೆ ಗಮನ ಹರಿಸುವ ಬದಲಾಗಿ ತಮ್ಮಲ್ಲೇ ಕಿತ್ತಾಟ ಮಾಡ್ಕೊಂಡು ಒಬ್ರನ್ನೊಬ್ರು ನೋಡ್ಕೊಂಡು ಕಾಲಹರಣ ಮಾಡ್ಕೊಂಡು ಕೂತಿದ್ರು ಅಂತಕ್ಕಂತ ಗಂಭೀರ ಆರೋಪ ಮಹಿಳೆಯದ್ದು. ನನ್ನ ಅಣ್ಣ ಬದುಕ್ಲಿ ಅಂತ ವೈದ್ಯರು ಶಕ್ತಿ ಮೀರಿ ಪ್ರಯತ್ನಿಸಿದ್ರು, ಆದ್ರೆ ನರ್ಸ್ಗಳು ಮಾತ್ರ ಒಬ್ರನ್ನೊಬ್ರು ನೋಡ್ಕೊಂಡು ಕೂತ್ಕೊಂಡಿದ್ರು. ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗೋದಿಲ್ಲ, ಒಬ್ರನ್ನ ಕಂಡ್ರೆ ಒಬ್ರು ಹಲ್ಮಸಿತಾ ಇದ್ರು. ಈ ಅವ್ಯವಸ್ಥೆ ಎಷ್ಟ್ರ ಮಟ್ಟಕ್ಕಿತ್ತು ಅಂತ ಅಂದ್ರೆ ಕೊನೆಗೂ ಅವ್ರು ಎದ್ದು ಬರ್ಲೇ ಇಲ್ಲ. ನೀನ್ ಎದ್ದೋಗು ಅಂತ ಕೊನೆ ರೋಗಿಗೆ ಬೆಡ್ ಹಾಕಿ ಆಕ್ಸಿಜನ್ ಪೈಪ್ ಜೋಡ್ಸಕ್ಕೆ ನಾನೇ ಸಹಾಯ ಮಾಡ್ಬೇಕಾಯ್ತು. ಈ ಬಗ್ಗೆ ಪ್ರಶ್ನಿಸಿದ್ರೆ ಸಮಾಧಾನ ಹೇಳೋ ಬದಲಾಗಿ ನಮ್ಮ ಮೇಲೆ ರೇಗ್ತಾರೆ. ಅವರ ಇಂತಹ ಬೇಜವಾಬ್ದಾರಿತನದಿಂದಲೇ ಇಂದು ನಮ್ಮ ಅಣ್ಣನನ್ನ ನಾನು ಕಳ್ಕೊಂಡಿದ್ದೀನಿ ಅಂತ ಆ ಮಹಿಳೆ ತಂಗಿ ಕಣ್ಣೀರ್ ಹಾಕಿರ್ತಕ್ಕಂಥದ್ದು. ಅಂಡ್ ಈ ಗಂಭೀರ ಆರೋಪದ ಕುರಿತು ಈಗಾಗಲೇ ಹಿಮ್ಸ್ ನಿರ್ದೇಶಕರ ಗಮನಕ್ಕೂ ಕೂಡ ತರಲಾಗಿದೆಯಂತೆ. ಅಧಿಕೃತ ದೂರು ಕೂಡ ನೀಡಿದ್ದಾರಂತೆ. ರೋಗಿಗಳ ಪ್ರಾಣದ ಜೊತೆ ಚೆಲ್ಲಾಟ ಆಡುವ ಇಂತಹ ಸಿಬ್ಬಂದಿಗಳ ವಿರುದ್ಧ ಆಡಳಿತ ಮಂಡಳಿ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥದ್ದನ್ನ ಕಾದು ನೋಡ್ಬೇಕಾಗುತ್ತೆ. ಸರಿ ರೆಸ್ಪಾನ್ಸ್ ಮಾಡಲ್ಲ, ಒಬ್ರಿಗೊಬ್ರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸರ್. ಅಲ್ಲಿ ಎಷ್ಟು ನೆಗ್ಲಿಜೆನ್ಸ್ ಆಗಿ ಡಯಾಲಿಸಿಸ್ ಅಲ್ಲಿ 12:30 2:15 ನಮ್ಮನ್ನ ಬಿಟ್ಟಿದ್ದಾರೆ ಸರ್. ಈಚೆಗೆ ಡಯಾಲಿಸಿಸ್ಗೆ 2:15 ಕರೀತಿದ್ದಾಳೆ ಸರ್. ಒಂದ್ ಜೀವನೇ ಹೋಯ್ತಾನೆ ಸರ್. ನಂಬ್ಕೊಂಬರ್ತಾನೆ ಸರ್ ನಮ್ಮ ಅಣ್ಣ ಸರ್. ಅವನು ನಮ್ಮ ತಾಯಿಗೂ ಕ್ಯಾನ್ಸರ್ ಪೇಷಂಟ್, ಹುಷಾರಿಲ್ಲ. ಎಷ್ಟು ಉದಾಸೀನ ಮಾಡ್ತಾರೆ ಸರ್. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಬ್ರು ವೀಲ್ ಚೇರ್ ತನಕ ಅರ್ಧ ಗಂಟೆ ಮಾಡ್ತಾರೆ. ಸೆಕ್ಯೂರಿಟಿಗಳು ಬಾಯಿಗೆ ಬಂದಂಗೆ ಬೈತಾರೆ. ನಾವೇನು ಅನ್ನೆಸರಿ ಓಡಾಡ್ತೀವಿ, ನಾವು ಎಜುಕೇಟೆಡ್, ನಮಗೂ ಗೊತ್ತಿರುತ್ತೆ. ಒಂದು ಚೂರು ರೆಸ್ಪಾನ್ಸ್ ಕರೆಕ್ಟ್ ಆಗಿ ಮಾಡೋದಿಲ್ಲ ಸರ್. ಡಾಕ್ಟ್ರು 10 ಗಂಟೆಗೆ ಬರ್ತೀನಿ ಅಂದರು, ಮತ್ತೆ ಕಾಣಿಸ್ಕೊಂಡ್ಲೇ ಇಲ್ಲ. ಡಯಾಲಿಸಿಸ್ ಇದು 10 ಗಂಟೆಗೆ ಬೇಗ ಹಾಕೋಣ ಅಂದರು. ಎಷ್ಟೊತ್ತಾದ್ರೂ ಇಲ್ಲ. ಈಗ ಬಂದಿದ್ದಾರೆ ಸರ್, ಡೆತ್ ಆದ್ಮೇಲೆ ಬಂದಿದ್ದಾರೆ ಡಾಕ್ಟ್ರವರು. ಬಂದು ಪೇಷಂಟ್ ಕಡೆಯಲ್ಲಿ ಯಾರು ಇಮಿಡಿಯೇಟ್ ಮಾಡಿಸಿ ಅಂತ ಮಾಡಿಸ್ಬೋದಿತ್ತಲ್ಲ ಸರ್, ಮಾಡಿಸ್ತಾ ಇಲ್ಲ ಸರ್. ಅಲ್ಲಿ ಇದಕ್ಕೆ ನಾವು ಇಲ್ಲಿ ಕರ್ಕೊಂಬರ್ಬೇಕಿತ್ತು. ನಮ್ಮ ಮೈಸೂರಲ್ಲಿ ಕರೆಕ್ಟಾಗಿ ಮಾಡಿಸಿದ್ದೀವಿ ಸರ್ ನಮ್ಮ ಅಣ್ಣಂಗೆ. ಹಾಸನ ಡಿಸ್ಟ್ರಿಕ್ ಅವ್ರು ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದೇನೆ. ಇಲ್ಲಿಗೆ ಹೋಗಿ ಎಮರ್ಜೆನ್ಸಿ ಅಂತ ಇಲ್ಲಿ ಕರ್ಕೊಂಡ್ಬಂದು ಮಾಡಿಸಿದ್ವಿ ಸರ್. ಇಲ್ಲಿ ಇಷ್ಟು ಉದಾಸೀನ ಮಾಡಿ ನಾವು ಒಂದು ಜೀವ ಕಳೆದ್ಬಿಟ್ರು ಸರ್. ಈಗ ನಮ್ಗೆ ಯಾರಿದ್ದಾರೆ? ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಬೇಕಲ್ಲ ಸರ್. ಡಯಾಲಿಸಿಸ್ ಅಲ್ಲಿ ಹುಡುಗಿರು ಎತ್ತೊಳ್ತಾನೆ ಇಲ್ಲ ಸರ್. ಇವ್ರಿಗೆ ಆಗಲ್ಲ ಅಂದ್ರೆ ಹೋಗ್ಲಿ, ಪಾರು ಪಪ್ಪು ಇಲ್ವಾ ಸರ್? ಕುತ್ಕೊಂಡು ಸಾಯ್ಲಿ ಅಲ್ಲಿ. ಸೇವೆ ಮಾಡಕ್ ಬಂದ್ಮೇಲೆ ಸೇವೆ ಮಾಡ್ಬೇಕಲ್ವ ಸರ್? ಸಂಬಳ ತಗೊಳಲ್ವ ಸರ್? ಇಲ್ಲೇ ಮ್ಯಾನೇಜ್ಮೆಂಟ್ ಸಂಬಳ ಕೊಡೋದು, ಗೌರ್ಮೆಂಟ್ ಸಂಬಳ ಕೊಡ್ತಾ ಇಲ್ವಾ? ಇಷ್ಟು ಸಂಬಳ ತಿಂದ್ರು ಎಷ್ಟು? ನಾನೇನೆ ಆಕ್ಸಿಜನ್ ಎಳೆದ್ಬಿಟ್ಟು ಕೊಟ್ಟು ಬಂದಿದ್ದೀನಿ. ವೀಲ್ ಚೇರ್ ನಾನ್ ತಗೊಂಡೋಗಿ ಎಳೆದ್ಬಿಟ್ಟು ಕೊಟ್ಟಿದ್ದೀನಿ. ಬೆಡ್ ನಾನ್ ತಗೊಂಡೋಗಿ ಎಳೆದು ಕೊಟ್ಟು ಬಂದಿದ್ದೀನಿ ಸರ್. ನಮಗೆ ತೀಟ ಸರ್ ಇಲ್ಲಿ ಮಾಡಕ್. ಇಲ್ಲಿ ಬನ್ನಿ, ನೀವು ಒಬ್ರಿಗೊಬ್ರು ಕಮ್ಯುನಿಕೇಶನ್ ಇಲ್ಲ ಸರ್. ಹಂಗಾಡ್ತಾರೆ ಅಲ್ಲಿ. ಐಸಿ ಅಲ್ಲಿ ನೈಟು ಒಂದು ಅಣ್ಣ ಇದ್ದಾರೆ ಉದ್ದ, ಆಮೇಲೆ ಒಂದು ಹುಡುಗಿ ಇದ್ದಾಳೆ ಕುಳ್ಳ. ಏನ್ ರೇಗಾಡ್ತಾರೆ ಸರ್ ಅವರು ನಮ್ಮ ಮೇಲೆ. ಅವ್ರು ನೋಡ್ಕೊಬೇಕಾರದು ಅವ್ರ ಜವಾಬ್ದಾರಿ. ನಾವು ಮೊಬೈಲ್ ಚಾರ್ಜ್ ಹಾಕಿದ್ರೆ ಬೈತಿದ್ದಾಳೆ, ಇಲ್ಲಿ ಯಾರು ಹಾಕಿರೋದು ಅಂದ್ಕೊಂಡು. ನಾವೇ